ಏನು ನಿಜವಾಗ್ಲೂ ಇಶಾರಾಮ್ ಕಾರ್ಡಿಂದ ಪ್ರತಿ ತಿಂಗಳು 3,000 ಗೌರ್ಮೆಂಟ್ ಇಂದ ಬರುತ್ತಾ? ಹಾಗಾದರೆ ಯಾಕಿನ್ನೂ ಇಶಾರಾಮ್ ಕಾರ್ಡ್ ಇದ್ದವರಿಗೆ 3,000 ಬಂದಿಲ್ಲ ಮತ್ತು ಗೌರ್ಮೆಂಟ್ ಇಂದ 3,000 ಮೊತ್ತವನ್ನು ಪಡೆಯಲು ನಿಮ್ಮ ಹತ್ರ ಇಶಾರಾಮ್ ಕಾರ್ಡ್ ಇದ್ರೆ ಸಾಕಾಗಲ್ಲ. ಗೌರ್ಮೆಂಟ್ ಇಂದ ನೀವು 3,000 ಮೊತ್ತವನ್ನು ಪಡೆಯಲು ನಿಮ್ಮ ಹತ್ತಿರ ಇಶಾರಾಮ್ ಕಾರ್ಡ್ ಇದ್ದು ಆ ಕಾರ್ಡಿಂದ ಒಂದು ಸ್ಕೀಮ್ ಇದೆ. ಆ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿದರೆ ಮಾತ್ರ ನಿಮಗೆ ಗೌರ್ಮೆಂಟ್ ಇಂದ ಹಣ ಬರುತ್ತೆ. ನೀವೇನಾದ್ರೂ ಆ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿಲ್ಲ ಅಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಹಣ ಬರುವುದಿಲ್ಲ. ಹಾಗೂ ಹಲವಾರು ಕಡೆ ಇಶಾರಾಮ್ ಕಾರ್ಡ್ ಇಂದ ಹಣ ಬರುತ್ತೆ ಅಂತ ಜನಗಳಿಗೆ ಸ್ಕ್ಯಾಮ್ ಮಾಡ್ತಿದ್ದಾರೆ. ಸ್ಕ್ಯಾಮ್ ಅಂದ್ರೆ ಇವಾಗ ರೀಸೆಂಟ್ ಆಗಿ ಕಾಂಗ್ರೆಸ್ ಕಡೆಯಿಂದ ಗ್ಯಾರಂಟಿ ಸ್ಕೀಮ್ಸ್ ಇದೆಯಲ್ಲ, ಅದೇ ರೀತಿ ಜಸ್ಟ್ ನೀವು ಇಶಾರಾಮ್ ಕಾರ್ಡ್ ಗೆ ಅಪ್ಲೈ ಮಾಡಿ ನಿಮ್ಗೆ ಗೌರ್ಮೆಂಟ್ ಇಂದ ಹಣ ಬರುತ್ತೆ ಅಂತ ಜನಗಳಿಗೆ ಸ್ಕ್ಯಾಮ್ ಮಾಡ್ತಿದ್ದಾರೆ. ಈ ಸ್ಕ್ಯಾಮ್ ಎಲ್ಲಿ ನಡೀತಿದೆ ಅಂತ ಅಂದ್ರೆ, ನಾನು ನೋಡಿರೋ ಪ್ರಕಾರ ಗ್ರಾಮ 1, ಕರ್ನಾಟಕ 1 ಮತ್ತು ಹಲವಾರು ಸೈಬರ್ ಸೆಂಟರ್ ಅಲ್ಲಿ ಈ ಒಂದು ಸ್ಕ್ಯಾಮ್ ನಡೀತಿದೆ. ಸೊ ಇವಾಗ ನಾವು ಇಶಾರಾಮ್ ಕಾರ್ಡ್ ಗೆ ಅಪ್ಲೈ ಮಾಡಿಬಿಟ್ಟಿದೀವಿ, ಹಾಗಾದ್ರೆ ನಮ್ಗೆ ಹಣ ಬರುವುದಿಲ್ವಾ? ಹಾಗೂ ಇಶಾರಾಮ್ ಕಾರ್ಡ್ ಗೆ ನಾವು ಅಪ್ಲೈ ಮಾಡ್ಬೇಕಾ ಬೇಡವಾ? ಮತ್ತು ಇಶಾರಾಮ್ ಕಾರ್ಡ್ ಗೆ ಅಪ್ಲೈ ಮಾಡುವುದು ಹೇಗೆ? ಇಶಾರಾಮ್ ಕಾರ್ಡ್ ಅಂದ್ರೆ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನ ಈ ಒಂದು ವಿಡಿಯೋ ಅಲ್ಲಿ ನೋಡೋಣ. ಸೊ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೇ ರೀತಿ ಅಪ್ಡೇಟ್ಸ್ ನ ನೀವು ಮಿಸ್ ಮಾಡ್ಕೋತಾ ಇರ್ತೀರಾ. ಅದರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಅಲ್ಲಿಯೂ ಕೂಡ ಇದೇ ರೀತಿ ಅಪ್ಡೇಟ್ಸ್ ನಾನು ಶೇರ್ ಮಾಡ್ತಾ ಇರ್ತೀನಿ. ಓಕೆ, ಹೌದು, ನಿಜವಾಗ್ಲೂ ಇಶಾರಾಮ್ ಕಾರ್ಡ್ ಇಂದ ಹಣ ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ 3,000 ಹಣವನ್ನು ಗೌರ್ಮೆಂಟ್ ಇಂದ ಕೊಡ್ತಾರೆ ಅಂತ ಅಂದ್ರೆ ಅದು ಸುಮ್ನೆ ಕೊಡಲ್ಲ. ಆಕ್ಚುಲಿ ಇದು ಸ್ಕೀಮ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಇದೆ, ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಅಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅಂದ್ರೆ ಅದಕ್ಕೆ ಅದರದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಹಾಗೂ ಹಲವಾರು ವೆರಿಫಿಕೇಶನ್ಸ್ ಇರುತ್ತೆ. ಮತ್ತು ಈ ಒಂದು ಸ್ಕೀಮ್ ನ ಹಣ ಪರ್ಟಿಕ್ಯುಲರ್ ಆಗಿ ಇವರಿಗೆ ಬರಬೇಕು ಅಂತ ಇರುತ್ತೆ. ಓಕೆ, ಇವಾಗ ಈ ಸ್ಕೀಮ್ಗೆ ಅಪ್ಲೈ ಮಾಡುವುದು ಹೇಗೆ ಮತ್ತು 3,000 ಹಣವನ್ನು ಪಡೆಯುವುದು ಹೇಗೆ ಅಂತ ನೋಡೋಣ. ಈ ಒಂದು ವೆಬ್ಸೈಟ್ ಅಲ್ಲೇ ವಿತ್ ಪ್ರೂಫ್ ತೋರಿಸ್ತೀನಿ ನಿಮ್ಗೆ ನಾನು. ಓಕೆ, ನೀವು ಬ್ರೌಸರ್ ಅಲ್ಲಿ ಇಶಾರಾಮ್ ಅಂತ ಸರ್ಚ್ ಮಾಡಿದಾಗ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಿಂಪ್ಲಿ ಇಶಾರಾಮ್ ಅಂತ ಇದೆ, ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಮೊದಲನೇದಾಗಿ ರಿಜಿಸ್ಟರ್ ಆನ್ ಇಶಾರಾಮ್ ಅಂತ ಇದೆ, ಹಾಗೂ ಎರಡನೇದಾಗಿ ರಿಜಿಸ್ಟರ್ ಆನ್ mandana.in ಅಂತ ಇದೆ, ಹಾಗೂ ಮೇಲ್ಗಡೆ ಫಾರ್ ಪೆನ್ಷನ್ ಆಫ್ 3,000 ಮಂತ್ ಅಂತ ಇದೆ. ಓಕೆ, ಇನ್ನು ಯಾರೆಲ್ಲ ಇಶಾರಾಮ್ ಕಾರ್ಡ್ಗೆ ಅಪ್ಲೈ ಮಾಡಿಲ್ಲ, ನೀವು ಇಶಾರಾಮ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ರಿಜಿಸ್ಟರ್ ಆನ್ ಇಶಾರಾಮ್ ಅಂತ ಇದೆಲ್ಲ, ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಶಾರಾಮ್ ಕಾರ್ಡ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನಾವು ಅಪ್ಲೈ ಮಾಡೋದು ಹೇಗೆ ಅಂತ ಮುಂದೆ ನೋಡೋಣ. ಹಾಗೂ ಇಲ್ಲಿ ಕೆಳಗಡೆ ರಿಜಿಸ್ಟರ್ ಆನ್ ಮಂದನ ಯೋಜನಾ ಅಂತ ಇದೆಲ್ಲ, ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆಕ್ಚುಲಿ ನಿಮಗೆ 3,000 ಅಮೌಂಟ್ ನಿಮಗೆ ಮಂದನ ಸ್ಕೀಮ್ ಇಂದನೇ ಬರೋದು. ಓಕೆ, ಇಲ್ಲಿ ಈ ಒಂದು ಸ್ಕೀಮ್ ನ ಎಲ್ಲಾ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ನೀವು ನೀಟಾಗಿ ಈ ಒಂದು ಸ್ಕೀಮ್ ನ ಡೀಟೇಲ್ಸ್ ನ ನೀವು ನೋಡ್ಬೇಕಾಗತ್ತೆ. ಏನೆಲ್ಲ ರೂಲ್ಸ್ ಇದೆ ಮತ್ತು ಏನೆಲ್ಲ ವೆರಿಫಿಕೇಶನ್ಸ್ ಇದೆ, ಹಾಗೂ ಯಾರೆಲ್ಲ ಈ ಒಂದು ಸ್ಕೀಮ್ ಗೆ ಎಲಿಜಿಬಲ್ ಇರ್ತಾರೆ ಮತ್ತು ಯಾರಿಗೆಲ್ಲ ಈ ಒಂದು ಸ್ಕೀಮ್ ನ ಹಣ ಬರುತ್ತೆ ಅಂತ ಡೀಟೇಲ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಅಂಡ್ ನಾನು ಇಲ್ಲಿ ಆಲ್ರೆಡಿ ಸ್ಟಡಿ ಮಾಡಿದ್ದೀನಿ, ನೀಟಾಗಿ ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇಲ್ಲಿ ಮೇಲ್ಗಡೆ ಸ್ಕೀಮ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು PMSYM ಅಂತ ಇದೆಯಲ್ಲ, ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಡೀಟೇಲ್ ಆಗಿ ಈ ಒಂದು ಸ್ಕೀಮ್ ನ ಬಗ್ಗೆ ಮಾಹಿತಿಯನ್ನ ನೀಡಿರ್ತಾರೆ. ಓಕೆ, ಸಿಂಪಲ್ ಆಗಿ ಹೇಳೋದಾದ್ರೆ ಈ ಒಂದು ಸ್ಕೀಮ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತ ಅಂದ್ರೆ, ನೀವಿಲ್ಲಿ ನೋಡಬಹುದು ಅಸಂಘಟಿತ ಕಾರ್ಮಿಕರು, UW ಅಂದ್ರೆ ಅನ್ಆಥರೈಸ್ಡ್ ವರ್ಕರ್ಸ್ ಅಂತ. ಇಲ್ಲಿ ಹೆಚ್ಚಾಗಿ ಗ್ರಾಹಕರಿತ ಕೆಲಸಗಾರರು, ಬೀದಿ ವ್ಯಾಪಾರಿಗಳು, ಮಧ್ಯಾಹ್ನ ಊಟದ ಕೆಲಸಗಾರರು, ತಲೆವರೆಯವರು, ಇಟ್ಟಿಗೆ ಗೂಡು ಕೆಲಸಗಾರರು, ಮನೆ ಕೆಲಸದವರು, ತೊಳೆಯುವವರು, ರಿಕ್ಷಾ ಚಾಲಕರು, ಭೂರಹಿತ ಕಾರ್ಮಿಕರು, ಸ್ವಂತ ಖಾತೆ ಕೆಲಸಗಾರರು, ಕೃಷಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಬೀಡಿ ಕಾರ್ಮಿಕರು ಮತ್ತು ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ, ಇವಾಗ ಈ ಒಂದು ಸ್ಕೀಮ್ ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ, ಇಲ್ಲಿ ಕೊಟ್ಟಿರುವ ಹಾಗೆ ಅನ್ಅಥರೈಸ್ಡ್ ವರ್ಕರ್ಸ್ ಏನಿದಾರಲ್ಲ, ಈ ಒಂದು ಲೇಬರ್ಸ್, ಆಟೋ ಡ್ರೈವರ್ಸ್ ಹಾಗೂ ಹೌಸ್ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂತ ಒಂದು ಜನಗಳಿಗೆ. ಇಲ್ಲಿ ಅನ್ಅಥರೈಸ್ಡ್ ಅಂತ ಅಂದ್ರೆ ಇಲ್ಲಿ ಯಾವುದೇ ಗೌರ್ಮೆಂಟ್ ಜಾಬ್ ನ ಮಾಡದೇ ಇರುವಂತ ವರ್ಕರ್ಸ್ ಗಳಿಗೆ ಮಾತ್ರ ಈ ಒಂದು ಸ್ಕೀಮ್ ಅಪ್ಲೈ ಆಗುತ್ತೆ. ನೀವು ಇಲ್ಲಿ ನೋಡಬಹುದು ಲೇಬರ್ಸ್ ಆಗಿರ್ಬೋದು, ಹಾಗೂ ಆಟೋ ಡ್ರೈವರ್ಸ್ ಆಗಿರ್ಬೋದು, ಹಾಗೂ ಸ್ವಂತ ಖಾತೆ ಕೆಲಸಗಾರರಾಗಿರ್ಬೋದು, ಮನೆ ಕೆಲಸಗಾರರಾಗಿರ್ಬೋದು ಮತ್ತು ಇಟ್ಟಿಗೆ ಕೆಲಸಗಾರರಾಗಿರ್ಬೋದು, ಹಾಗೂ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಈ ಒಂದು ಅನ್ಆಥರೈಸ್ಡ್ ವರ್ಕರ್ಸ್ ಗೆ ಮೇನ್ ಆಗಿ ಈ ಒಂದು ಸ್ಕೀಮ್ ಅಪ್ಲೈ ಆಗುತ್ತೆ. ಮತ್ತು ಈ ಒಂದು ಸ್ಕೀಮ್ ನ 3,000 ಮೊತ್ತ ಏನಿದೆಯಲ್ಲ, ಈ ಒಂದು 3,000 ಹಣವನ್ನು ಪಡೆಯಲು ಅನ್ಆಥರೈಸ್ಡ್ ವರ್ಕರ್ಸ್ ಯಾರೆಲ್ಲ ಇದಾರಲ್ಲ, ಆ ಒಂದು ವರ್ಕರ್ಸ್ ಏನೆಲ್ಲ ಮಾಡ್ಬೇಕಂದ್ರೆ, ನೀವಿಲ್ಲಿ ನೋಡಬಹುದು 60 ವರ್ಷಗಳನ್ನು ತಲುಪಿದ ನಂತರ ತಿಂಗಳಿಗೆ ರೂಪಾಯಿ 3,000 ಕನಿಷ್ಠ ಖಚಿತವಾಗಿ ಪಿಂಚಣಿಯನ್ನು ತಾನೆ ಮತ್ತು ಫಲಾನುಭವಿಯು ಮರಣ ಹೊಂದಿದ್ದರೆ ಫಲಾನುಭವಿಯ ಸಂಗತಿಯು 50% ರಷ್ಟು ಪಡೆಯಲು ಅರ್ಹರಾಗಿ
ಆಗಿರುತ್ತಾರೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡಬಹುದು ಈ ಒಂದು ವರ್ಕರ್ಸ್ ಯಾರೆಲ್ಲ ಇದಾರಲ್ಲ, ಆ ಒಂದು ವರ್ಕರ್ಸ್ ಯಾವಾಗ 60 ಏಜ್ ಅಂದ್ರೆ 60 ವರ್ಷದ ಮೇಲ್ಪಟ್ಟಾಗ್ತಾರಲ್ಲ, ಅವಾಗ ಆ ಒಂದು ವರ್ಕರ್ಸ್ಗೆ ಈ ಒಂದು ಸ್ಕೀಮ್ ಅಪ್ಲೈ ಆಗುತ್ತೆ. ಅವಾಗ ಅವರ ಒಂದು ಖಾತೆಗೆ ಪ್ರತಿ ತಿಂಗಳು 3,000ದಂತೆ ಪೆನ್ಷನ್ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ. ಹಾಗೂ ಯಾರೆಲ್ಲ ಈ ಶ್ರಮ್ ಕಾರ್ಡ್ಗೆ ಅಪ್ಲೈ ಮಾಡಿ ಅವರಿಗೆ 60 ವರ್ಷಗಳು ಕಂಪ್ಲೀಟ್ ಆಗಿ ಅವರು ಇಲ್ಲಿ ಕೊಟ್ಟಿರುವಂತ ಅನ್ಅಥರೈಸ್ಡ್ ವರ್ಕರ್ಸ್ ಆಗಿದ್ರೆ ನಿಮ್ಗೆ ಕಂಪಲ್ಸರಿ 60 ಏಜ್ ಆದ್ಮೇಲೆ ನಿಮ್ಗೆ ಕಂಪಲ್ಸರಿ 3,000 ಅಮೌಂಟ್ ನಿಮ್ಗೆ ಪ್ರತಿ ತಿಂಗಳು ಬರುತ್ತೆ. ಮತ್ತು ಈ ಒಂದು ಸ್ಕೀಮ್ ಪಡಿತಾ ಇದ್ದು ನೀವೇನಾದ್ರೂ ಆಕಸ್ಮಿಕವಾಗಿ ಡೆತ್ ಆದ್ರೆ ನಿಮ್ಮ ಪತಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಅವರಿಗೆ ಈ ಒಂದು ಸ್ಕೀಮ್ ನ ಅರ್ಧದಷ್ಟು ಅಮೌಂಟ್ ಬಂದು ಅವರ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಅರ್ಧ ಅಂತಂದ್ರೆ ನಿಮ್ಗೆ ಒಂದು ಸ್ಕೀಮ್ ನ ಅಮೌಂಟ್ ಬಂದು 3,000 ಇದೆ, ನಿಮ್ಗೆ 1,500 ಅಮೌಂಟ್ ಬಂದು ಆ ಒಂದು ಪತಿ ಆಗಿರ್ಲಿ ಅಥವಾ ಹೆಂಡತಿ ಆಗಿರ್ಲಿ ಡೆತ್ ಆದ್ರೆ ನಿಮ್ಗೆ ಆ ಒಂದು ಆಫ್ ಅಮೌಂಟ್ 1,500 ಪತಿ ಆಗಿರ್ಲಿ ಅಥವಾ ಹೆಂಡತಿ ಆಗಿರ್ಲಿ ಅವರಿಗೆ ಈ ಒಂದು ಆಫ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಓಕೆ, ಇವಾಗ ಇನ್ನೊಂದು ಡೌಟ್ ಶುರುವಾಗುತ್ತೆ ಇಲ್ಲಿ. ನಾವು ಇವಾಗ 18 to 20, 30 or 40 ಏಜ್ ಇರುವವರು ಅಪ್ಲೈ ಮಾಡಿದ್ವಿ, ಹಾಗಾದ್ರೆ ನಾವು ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಇರ್ತೀವ? ಓಕೆ, ಇವಾಗ ನೀವೇನಾದ್ರೂ ಆಲ್ರೆಡಿ ಈ ಒಂದು ಈ ಶ್ರಮ್ ಕಾರ್ಡ್ಗೆ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಏಜ್ ಏನಾದ್ರು 60 ಆಗಿದ್ರೆ ನಿಮ್ಗೆ ಖಂಡಿತ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಈ ಒಂದು ಪೆನ್ಷನ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅಥವಾ ನಿಮ್ಮ ಏಜ್ ಏನಾದ್ರು 60 ಕಂಪ್ಲೀಟ್ ಆಗಿಲ್ಲ, ನೀವು 18, 20 or 30, 40 ಏಜ್ ಇರುವಂತವರು ಆಗಿದ್ರೆ ನೀವು ಇಲ್ಲಿ ಕೊಟ್ಟಿರುವ ಹಾಗೆ ನೀವು ಇಲ್ಲಿ ನೋಡಬಹುದು 18 ರಿಂದ 40 ವರ್ಷದೊಳಗಿನ ಅರ್ಜಿದಾರರು 60 ವರ್ಷ ವಯಸ್ಸಿನವರೆಗೆ ಮಾಸಿಕ 55 ರಿಂದ 200 ರೂಪಾಯಿಗಳವರೆಗೂ ಮಾಸಿಕ ಕೊಡುಗೆಗಳನ್ನು ನೀಡಬೇಕು. ಓಕೆ, ನಾನು ಆಗ್ಲೇ ಹೇಳಿರುವ ಹಾಗೆ 18 ರಿಂದ 40 ವರ್ಷದ ಒಳಗಿನವರು ಯಾರಾದ್ರೂ ಇದ್ರೆ ನೀವು ಪ್ರತಿ ತಿಂಗಳು 55 ರಿಂದ 200 ರೂಪಾಯಿ ಅಮೌಂಟ್ ನೀವೇನಾದ್ರೂ ಪ್ರತಿ ತಿಂಗಳು ಈ ಒಂದು ಸ್ಕೀಮ್ಗೆ ಡೆಪಾಸಿಟ್ ಏನಾದ್ರೂ ಮಾಡಿದ್ರೆ ನಿಮ್ಗೆ ಖಂಡಿತ 60 ಏಜ್ ಕಂಪ್ಲೀಟ್ ಆದಾಗ ಈ ಒಂದು ಪೆನ್ಷನ್ ಸ್ಕೀಮ್ ನ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ. ಓಕೆ, ಸಿಂಪಲ್ ಇಲ್ಲಿ ಯಾರೆಲ್ಲ 18 ರಿಂದ 40 ವರ್ಷದವರಿದ್ದೀರಾ ಅವರು ನೀವಿಲ್ಲಿ ಪ್ರತಿ ತಿಂಗಳು 55 ರಿಂದ 200 ರೂಪಾಯಿ ಅಮೌಂಟ್ ಅನ್ನು ನೀವು ಈ ಒಂದು ಸ್ಕೀಮ್ಗೆ ಡೆಪಾಸಿಟ್ ಮಾಡಿದ್ರೆ ನೀವು 60 ವರ್ಷದ ನಂತರ ಪ್ರತಿ ತಿಂಗಳು ಈ ಒಂದು ಪೆನ್ಷನ್ ಸ್ಕೀಮ್ ನ ಪಡಿತೀರಾ. ಸಿಂಪಲ್ ಅಲ್ಲಿ ಈ ಒಂದು ಸ್ಕೀಮ್ ನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂಡ್ ಈ ಶ್ರಮ್ ಕಾರ್ಡ್ ಇಂದ ನಿಮ್ಗೆ ಸುಮ್ನೆ ಇಲ್ಲಿ 3,000 ಅಮೌಂಟ್ ಸೆಂಟ್ರಲ್ ಗೌರ್ಮೆಂಟ್ ಕೊಡಲ್ಲ. ನೀವು ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಆಗಿರ್ಬೇಕಾಗತ್ತೆ, ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ಬೇಕಾಗತ್ತೆ ಮತ್ತು ಈ ಒಂದು ಸ್ಕೀಮ್ಗೆ ನೀವು ಅರ್ಹರಾಗಿರ್ಬೇಕಾಗತ್ತೆ. ಓಕೆ, ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡುವುದಕ್ಕೆ ಅರ್ಹತೆ ಏನಂತ ಅಂದ್ರೆ ನೀವೇನಾದ್ರೂ 18 ರಿಂದ 40 ವರ್ಷಗಳ ನಡುವಿನ ವಯಸ್ಸಿನವರಾಗಿದ್ರೆ ನಿಮ್ಮ ವರ್ಷದ ಇನ್ಕಮ್ ಬಂದು 15,000 ಅಥವಾ ಅದಕ್ಕಿಂತ ಕಡಿಮೆ ನೀವು ಇನ್ಕಮ್ ಅನ್ನ ಹೊಂದಿರಬಾರದು. ನೀವೇನಾದ್ರೂ 15,000ಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಏನಾದ್ರೂ ಹೊಂದಿದ್ರೆ ನೀವು ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಇರುವುದಿಲ್ಲ. ಸೊ ನೀವು ಈ ಒಂದು ಸ್ಕೀಮ್ಗೆ ಅಟ್ಲೀಸ್ಟ್ ನೀವು 15,000 ನಿಮ್ಮ ವಾರ್ಷಿಕ ಆದಾಯವು ಇರಬೇಕಾಗತ್ತೆ. ಒಂದು ಸ್ಕೀಮ್ಗೆ ಅಪ್ಲೈ ಮಾಡುವುದಕ್ಕೆ ಸಿಂಪಲ್ ನಿಮಗೆ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಅಂಡ್ ಇವೆರಡು ಡಾಕ್ಯುಮೆಂಟ್ಸ್ ನಿಮಗೆ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡುವುದಕ್ಕೆ ಬೇಕಾಗುತ್ತೆ. ಇವೆರಡು ಡಾಕ್ಯುಮೆಂಟ್ಸ್ ನಿಮಗೆ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡುವುದಕ್ಕೆ ಬೇಕಾಗುತ್ತೆ. ಓಕೆ, ಐ ಹೋಪ್ ಈ ಒಂದು ಈ ಶ್ರಮ್ ಕಾರ್ಡ್ ಬಗ್ಗೆ ಕೆಲವು ಡೌಟ್ಸ್ ಗಳು ಅಥವಾ ಕೆಲವು ಕ್ವಶನ್ಸ್ ಆಗಿರಲಿ ಈ ಒಂದು ವಿಡಿಯೋ ಅಲ್ಲಿ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಅಥವಾ ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಇದ್ರೆ ನೀವು ಕೆಳಗಡೆ ಕಾಮೆಂಟ್ ಹಾಕಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಏನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಥ್ಯಾಂಕ್ ಯು.